ವಾವ್, ಅಪ್ಪು ಫೋಟೋಸ್ ಎಷ್ಟು ಚೆನ್ನಾಗಿದಾವಲ್ಲ. ವಾವ್, ಈಕೆ ಅಪ್ಪನ ಅಭಿಮಾನಿ ಅಲ್ಲಲ್ಲ. ಎಷ್ಟು ಫೋಟೋಸ್ ಅನ್ಸ್ಯಾಳ ಮನೆ ತುಂಬ, ಐ ಮೀನ್ ರೂಮ್ ತುಂಬ. ಏನೋ ಇವಾಗ ಇಷ್ಟ ಆಗ್ತಿರ್ಬೋದು. ಅವ್ರ ಗುಣಕ್ಕೆ ಯಾರು ಇಷ್ಟಪಡಂಗಿಲ್ಲ ಹೇಳೋವ್ರನ್ನ. ರಚು, ನೀನು ಇಲ್ಲಿ ಕೂತ್ಕೊಂಡೇನು? ನನ್ನ ರೂಮ್ ಒಳಗೆ ಕೂತ್ಕೊಂಡೆ ಅಂತಂದು ನೋಡ್ಕೊಂಡು ಬಂದೆ ನಾನು ಇಲ್ಲಿಗೆ. ಅಂದರೆ ಇದು ನಿನ್ನ ರೂಮ್ ಅಲ್ಲ? ಅಲ್ಲ, ಇದು ನಮ್ಮ ಅಣ್ಣನ ರೂಮ್. ಪರವಾಗಿಲ್ಲ ಕೂತ್ಕೋ, ನಮ್ಮ ಅಣ್ಣ ಇಲ್ಲ, ಕೆಲ್ಸಕ್ಕೆ ಹೋಗ್ಯಾನ. ಅದೇ ಅಂದ್ಕೊಂಡೆ ನಾನು, ಈಕೆ ಅಪ್ಪನ ಫ್ಯಾನ್ ಅಲ್ಲ, ಇಷ್ಟು ಅಪ್ಪನ ಫೋಟೋ ಹಚ್ಚಾಳ ಅಂತಂತಂದು ಡೌಟ್ ಮೇಲೆ ಕೂತ್ಕೊಂಡೆ. ಆದರೂ ಇರ್ಬೋದು, ಅವ್ರ ಒಳ್ಳೆ ಗುಣಕ್ಕೆ ನೀನು ಈಗ ಇಷ್ಟಪಡ್ತಿರ್ಬೋದು ಅಂದ್ಕೊಂಡೆ ನಾನು. ಹಂಗಂದ್ರೆ ಇದು ನಿಮ್ಮ ಅಣ್ಣರ ರೂಮಾ? ನಡಿ ನಿನ್ನ ರೂಮಿಗೆ ಹೋಗೋಣ. ಹೇ ಪರವಾಗಿಲ್ಲ, ಕೊಂಡ್ರು ನಮ್ಮ ಅಣ್ಣ ಏನೂ ಅನ್ನಂಗಿಲ್ಲ. ಹಾಗಾದ್ರೆ ಸರಿ. ನಮ್ಮ ಅಣ್ಣಗೆ ಅಪ್ಪು ಅಂದ್ರೆ ಭಾಳ ಇಷ್ಟ. ಬರೀ ಅವ್ರ ಫೋಟೋ ಕಲೆಕ್ಟ್ ಮಾಡೋದು ಹಚ್ಚೋದು ಮನೆ ತುಂಬ. ಅಪ್ಪು ಅವ್ರ ಅಭಿಮಾನಿ ಅಂದ್ರೆ ಹಂಗವ, ನಿನಗೇನು ಗೊತ್ತೈತಿ ಅವ್ರ ಅಭಿಮಾನದ ಬಗ್ಗೆ? ನಾನು ಅವ್ರ ಅಭಿಮಾನಿ ಅಲ್ಲ, ಆದ್ರೆ ನಂಗೆ ಅವ್ರು ಇಷ್ಟನ. ಪಾಪ ಒಳ್ಳೆಯವರು, ತುಂಬ ಜನಕ್ಕೆ ಒಳ್ಳೇದು ಮಾಡ್ಯಾರ. ಅಂಥವ್ರನ್ನ ಕಂಡ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ನೋಡೋಣ. ಯಾರಿಗೆ ಇಷ್ಟ ಆಗಲ್ಲ ಹೇಳು? ಅದಕ್ಕೆ ದೇವ್ರಿಗೂ ಇಷ್ಟ ಆಗಿ ಅವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ ಮೇಲೆ. ಪಾಪ ಇನ್ನೂ ಇದ್ರೆ ಎಷ್ಟು ಪಿಕ್ಚರ್ ಮಾಡಿರ್ತಿದ್ರು, ಎಷ್ಟು ಒಳ್ಳೆ ಹೆಸರು ಗಳಿಸ್ತಿದ್ರು, ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಿದ್ರು, ದೇವ್ರಿಗೆ ಗೊತ್ತು. ದೇವರು ಎಲ್ಲ ರೂಪದಾಗೂ ಇರೋಕ್ಕಾಗಲ್ಲಂತ ಇಂಥ ಮನುಷ್ಯರನ್ನೊಬ್ಬರನ್ನ ಸೃಷ್ಟಿ ಮಾಡಿರ್ತಾನಂತೆ. ಆ ದೇವ್ರೊಳಗೆ ಇವರು ಒಬ್ರು. ಪಾಪ ಅರ್ಜೆಂಟ್ ನಾನು ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು ರಾಣಿ. ಅದಕ್ಕೇನಂತಲೇ ನಮ್ಮ ಅಣ್ಣಂದು ಅಟ್ಯಾಚಡ್ ಬಾತ್ರೂಮು ಇಲ್ಲೇ ಐತೆ ನೋಡಿ, ಹೋಗು ನೀನಿಂದ. ಹಾಂ ಸರಿಪ್ಪ. ಓಯ್, ನೀನೇನು ಮಾಡತ್ತಿ ನಾನು ರೂಮ್ನಾಗ? ಯವ್ವ ಅಣ್ಣ, ನೀ ಇಷ್ಟು ಬಂದು? ಯಾಕ ಏನು ಮಾಡ್ಬೇಕಂತ ಮಾಡಿದ್ದು ನಾನು ರೂಮ್ನಾಗ? ಏನಾರು ಒಟ್ಟು ಹಾಳು ಮಾಡಕ್ಕೆ ಬಂದಿರ್ತೀನಿ ನೀನು. ನಡಿಬಾ ಹೊರಗು, ನಡಿಬಾ. ನಿನ್ನ ಸಪ್ರೇಟ್ ರೂಮ್ ಐತಿ, ಯಾಕೆ ಬಂದು ನನ್ನ ರೂಮ್ನಾಗ ಕುಂದಿರ್ತಿ? ಹೋಗ್ಬಾತಾಗ. ಯಾಕಪ್ಪ ನಿನ್ನ ರೂಮ್ ಒಳಗೆ ಬರಕ್ಕೆ ಯಾಕೆ ಬಿಡಂಗಿಲ್ಲ ಮನ್ನ? ಅಂಥದ್ದೇನು ಪ್ರೈವಸಿ ಮೇಂಟೈನ್ ಮಾಡತ್ತಿ? ಪ್ರೈವಸಿನಿಲ್ಲ, ಏನೂ ಇಲ್ಲ. ನನ್ನ ಕೆಲಸದ ಡಾಕ್ಯುಮೆಂಟ್ಸು ಅವೆಲ್ಲ ಇರ್ತಾವೆ. ನೀವು ಸುಮ್ಮನೆ ಹಾಳು ಮಾಡ್ತೀರಿ, ಹೋಗಿ ಬರತ್ತದು. ಓಹೋ, ಗೊತ್ತು ಬಿಡು ನಮಗೆಲ್ಲ ಡಾಕ್ಯುಮೆಂಟ್ಸು. ಈಕಿನ ಯಾಕೆ ನಮ್ಮ ರೂಮ್ ಒಳಗೆ ಬಿಟ್ಟಿವೆ ನೀನು? ಕರಿ ಬಾತಾಗಿಕ್ಕಿನ ಹೊರಗೆ. ಹೋಗಲ್ಲ, ನಾನು ಹೊರಗೆ ಹೋಗಲ್ಲ. ಬೇಕಿದ್ರೆ ನೀನು ಹೋಗಿ ಹೊರಗೆ ಕುಂದು. ನನ್ನ ಫ್ರೆಂಡ್ ಬಂದಳ, ನಾವು ಮಾತಾಡಬೇಕು. ಓಯ್, ನಿನ್ನ ಫ್ರೆಂಡ್ ಬಂದ್ರೆ ನಿನ್ನ ರೂಮ್ ಒಳಗೆ ಕುಂದಿರ್ಸ್ಕೊಂಡು ಮಾತಾಡ್ಸು. ನಾನು ರೂಮ್ ಒಳಗಲ್ಲ, ನಡಿಬಾ, ನಾ ರೆಸ್ಟ್ ಮಾಡ್ಬೇಕು. ಅಬ್ಬಾ ಥ್ಯಾಂಕ್ಸ್ ರಾ ಅಣ್ಣ. ಈಕೆ ನನ್ನ ಫ್ರೆಂಡ್ ರಚನಾ. ರಚ್ಚು, ಇವರೇ ನಮ್ಮ ಅಣ್ಣ. ನಮಸ್ತೆ ರೀ, ಆರಾಮದಿರಿ? ಹಾಂ ಆರಾಮ್ ನೋಡ್ರಿ, ನೀವು ಆರಾಮದಿರಿ? ಅಣ್ಣ ಬಾ, ಹೊಂಟಲ್ಲ, ನಾವು ನಮ್ಮ ರೂಮಿಗೆ ಹೋಗ್ತೀವಿ. ಬೇಡ ಮಾತಾಡ್ರಿ, ನಾನು ಹೊರಗೆ ಕುಂದಿರ್ತೀನಿ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ಪಾಪ ಕೆಲಸದಿಂದ ಈಗ ಬಂದಿದ್ರೆ ಏನು ಅನ್ಸುತ್ತಾ, ಮಲ್ಕೊತಿದ್ರನ ಅವರು. ಬಾರ್ಲೆ ನಿಮ್ಮ ರೂಮಿಗೆ ಹೋಗೋಣ ನಾವು. ಇಲ್ಲ ಆ ಥರ ಏನಿಲ್ಲ. ಮಣ್ಣ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ, ಹೊರಗೆ ಟಿ ವಿ ನೋಡ್ತಾನೆ ತಗೋ. ಇಲ್ಲೇನು ಮಲ್ಕೊತಿರ್ಲಿಲ್ಲ ಈಗ. ಆದ್ರೆ ನಮ್ಮಣ್ಣ ಭಾಳ ಒಳ್ಳೆಯ ಹಾಟ್ಲಿ. ಇಂಥವನ್ನ ಕೈ ಹಿಡಿಯೋ ಹುಡುಗಿ ಭಾಳ ಪುಣ್ಯ ಮಾಡ್ಯಾಳ ಅಂದ್ರೆ ನಮ್ಮ ಅತ್ತಿಗೆ. ನೋಡಿದ್ರೆ ಗೊತ್ತಾಗಕತ್ತೈತೆ ಅವ್ರನ್ನ, ಭಾಳ ಒಳ್ಳೆಯವ್ರು ಅನ್ಸುತ್ತೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತಾ ನಿನಗೆ ಭಾಳ ಒಳ್ಳೆಯವ್ರು ಅಂತಂದು? ಹಾಂ, ಅಂದ್ರೆ ಅವ್ರು ನೋಡೋಕೆ ಒಳ್ಳೆಯವ್ರ ಥರ ಇದ್ರಲ್ಲ, ಅದಕ್ಕೆ ಅನ್ನಿಸ್ತು ಅಂತ ಹೇಳಿದೆ. ಸುಮ್ ಜೋಕ್ ಮಾಡಿದ್, ನಾಳೆ ಹೆದ್ರಕ್ಕೆ ಹೋಗ್ಬೇಡ. ರಾಣಿ, ನಂದು 3/4 ಕೊಡಮ್ಮ ಒಂಚೂರು. 3/4 ಮೇಲೆ ಹಾಕಿನಪ್ಪ ನಿಂದ ರೂಮ್ನಾಗಿಲ್ಲ. ನಾ ಬರೋ ಹೊತ್ತಾಗೈತೆ ಅಂತ ಗೊತ್ತಿದ್ದು ತೆಳಗೆ ತೊಗೊಂಡು ಇಡೋಕ್ಕಾಗಲ್ಲ ನಿಮಗೆ. ಬ್ಯಾಸಕ್ಕೆ ಬಂದಿರ್ತೀವಿ ಅತ್ತಾಗ ಇಲ್ಲಿ ಮತ್ತೆ ಮ್ಯಾಗ ಹತ್ತಬೇಕು. ಯವ್ವ ರಾಣಿ, ಒಂದು ಸ್ವಲ್ಪ ಮ್ಯಾಗ ಹೋಗಿ ತೊಂಬರ್ವಾ ಯವ್ವ. ತೊಂಬರ್ತೀನಿ. ಅಯ್ಯೋ, ಮ್ಯಾಲೆ ಹೋಲ್ದನ ಈಗ ಚಾರ್ಜರ್ ಬೇಕಾಗಿತ್ತು ನಂದು. ಇವಾಗ ರೂಮ್ನಾಗ ಒಂದು ಸ್ವಲ್ಪ ನಾನು ಚಾರ್ಜರ್ ಐತೆ ಕೊಡ್ಬಾಬೆ. ಹಿಟ್ಟು ಕಲ್ಸಕತ್ತಿದ್ದೆ, ಕೈ ಹಿಟ್ಟಾಗೈತಿ, ನೀನ ತಗೋ ಹೋಗು. ಅಯ್ಯೋ, ಆಕೆ ಮ್ಯಾಲೆ ಹೋಗೋಣ, ಅವ್ರವ್ರ ಒಬ್ಬರು ಅದಾರ ಅವ್ರ ಫ್ರೆಂಡ್. ತೊಗೊಂಬಂದ್ಬಿಡ್ಲೆ. ನನ್ನ ಫೋನ್ ಎಲ್ಲೋತು? ಅಲ್ಲೇ ಹೊರಗೆ ಟೇಬಲ್ ಮೇಲೆ ಇಟ್ಟು ಬಂದೀನಿ, ತೊಗೊಂಬರ್ತೀನಿ ತಡಿ. ಅಯ್ಯೋ ಸಾರಿ ರೀ, ನಾನು ನೋಡಲಿಲ್ಲ. ಚಾರ್ಜರ್ ತೊಗೊಳಕಂತ ಬಂದೆ. ನಂದು ಸಾರಿ ರೀ, ನಾ ಫೋನ್ ಹೊರಗೆ ಬಿಟ್ಟು ಬಂದಿದ್ದೆ, ಅದನ್ನು ತೊಗೊಳಕಂತ ಬರಾಕತ್ತಿದ್ದೆ. ಏನು ಸರ್ ತಾವಿಲ್ಲಿ? ಅದು ಚಾರ್ಜರ್ ಇಲ್ಲೇ ರೂಮ್ನಾಗಿತ್ತು. ನಿನಗೆ ಹೇಳ್ಬೇಕಂದ್ರೆ ಮ್ಯಾಲೆ ಹೋಗಿದ್ದೆಲ್ಲ, ಅವಾಗ ಹೇಳಿದೆ ಕೈ ಹಿಟ್ಟಾಗೈತಿ, ನೀನು ತಗೋ ಹೋಗಂದ್ಲು. ತೊಗೊಳಕಂತ ಬಂದೆ. ನನಗೆ ತಿಳಿದಂಗೆ ನೀ ಸರಿಯಾಗೇ ಮಾತಾಡ್ತೀಯಲ್ಲ, ಯಾಕೆ ತೊರ್ಲಾಕತ್ತಿ? ಈ ಕೆಟ್ಟ ತಲೆ ತಿನ್ನೋ ಗಿರಾಕಿ ನೋಡಿ ನೀನು. ನಡಿ ಸರಿ ತಗ. ಅಯ್ಯೋ, ಮತ್ತೊಮ್ಮೆ ಸಾರಿ ರೀ. ಹಗರ್ಕ ನಿಧಾನವೇ ಪ್ರಧಾನ, ಅದೇ ಸೇಪು ಪ್ರಯಾಣ ಅಂತ ನಿಮ್ಮ ಅಪ್ಪವ್ರ ಹಾಡಲ್ಲೈತಪ್ಪ. ಗೊತ್ತೈತೆ ನನಗೆ. ನಾನು ನಿನ್ಕಿನ ದೊಡ್ಡವದೀನಿ, ನನಗೆ ಪಾಠ ಹೇಳಕ್ಕೆ ಬರ್ಬೇಡ. ಸರಿ, ನೀ ಮೊದಲು ಎಲ್ಲ ನಿನ್ನಿಂದ ಆಗತ್ತದಿದ. ನೋಡ್ರಚ್ಚು, ನಾನು ಸುದ್ದಿ ಬಳಸಿ ಎಲ್ಲ ಕೇಳಕ್ಕೆ ಹೋಗಂಗಿಲ್ಲ.
ನೇರವಾಗಿ ಕೇಳ್ತೀನಿ, ನಮ್ಮ ಅಣ್ಣನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಹಾಂ, ನಿಮ್ಮ ಅಣ್ಣನ ಬಗ್ಗೆ ಅಭಿಪ್ರಾಯನ? ಯಾಕ? ಎದ್ರ ಬಗ್ಗೆ? ಹಲೋ 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 ಮೇಡಮ್, ನೀವು ಇಷ್ಟೊಂದು ಸ್ಲೋ ಅಲ್ಲ ಅಂತ ನಂಗೆ ಗೊತ್ತು. ಎದ್ರ ಬಗ್ಗೆ ಅಂತ ನಿನಗೂ ಗೊತ್ತೈತಿ. ಹೇಳು, ನಮ್ಮ ಅಣ್ಣನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಿನ್ನ ಮನಸ್ಸಲ್ಲಿ ಯಾವ ಅಭಿಪ್ರಾಯ ಐತಲ್ಲ ಅದೇ ನಿಮ್ಮ ಅಣ್ಣನ ಬಗ್ಗೆ ನನ್ನ ಮನಸ್ಸಲ್ಲೂ ಇರೋ ಅಭಿಪ್ರಾಯ. ಅಂದರೆ ನಿಂಗೂ ನಮ್ಮ ಅಣ್ಣ ಅಂದ್ರೆ ಇಷ್ಟನಾ? ನಮ್ಮ ಹೋಗು ನೀ ಭಾಳ ಇಷ್ಟ ಆಗಿ ಅದಕ್ಕೆ ಆಕಿನ ಕೇಳು ಒಂದು ಮಾತು ಅಂತ ಅಂದರು. ಅದಕ್ಕೆ ಕೇಳಿದ್ಮೇಲೆ ನಾನು ನಮ್ಮ ಅಣ್ಣನೊಬ್ಬನ ಕೇಳಿ ಅವನು ಒಪ್ಪಿಬಿಟ್ರೆ, ವಾವ್, ನೀನು ನಮ್ಮ ಮನೆ ಸೊಸಿ. ನೋಡು ನೋಡು ನೋಡು, ನಾಚಿಕೆ ನೋಡಿಕಿರ. ಏನವ ಎಲ್ಲರೂ ಕಟ್ಟಿ ಕುಂತೀರ? ಕೆಲಸ ಆತನ ಅಷ್ಟ್ರದ್ದು? ನಮ್ದು ಕೆಲಸ ಆಗೈತಿ. ನೀ ಏನು ಇತ್ತಾಗ ಹೊಂಟಿಯಲ್ಲ? ಯವ್ವ, ನಂದು ಕೆಲಸ ಆಗಿತ್ತು. ಬಟ್ ಒಂದಿದ್ದು ಒಗಿಬೇಕು ಅನ್ನೋದ್ರಾಗ ಸರ್ಕಾರ ಪುಡಿ ಖಾಲಿ ಆಗಿತ್ತು, ತೊಗೊಂಬರಕ್ಕೆ ಹೊಂಟಿದ್ದೆ. ನಿನ್ನ ಮಗನ ಕಳ್ಸ್ಬೇಕು ಬ್ಯಾಡ್ಲೆ, ನೀನೇ ಹೊಂಟಿಯಲ್ಲ. ವಾ, ಅದ್ರ ಮುಳ್ಳು ಬಡಿಲಿ ಎಲ್ಲಿ ಆಡಕ್ಕೆ ಹೋಗಿರ್ತೈತಿ, ಏನೋ ಬರೋದೇ ಇಲ್ಲವ ಮನೆಗೆ. ಅದಕ್ಕೆ ಮತ್ತೆ ನಾನು ಹೊಂಟೆ. ಅವ್ನ ದಾರಿ ಕಾದ ಇಷ್ಟೊತ್ತಾದು ಅರಿಬಿ ಇಷ್ಟೊತ್ತಿಗೆ ಅಲ್ಲಿ ತಂದಿದ್ನೆ ಅಂದ್ರೆ ಒಗೆದು ಬಿಡ್ತಿದ್ನೆ. ಅವ್ನ ದಾರಿ ಕಾಕೊಂತ ಕುಂತು ಬರಲೇ ಇಲ್ಲ. ಹಾಟೆ ಎಲ್ಲಿ ಹೋಗ್ಯಾನ ಏನ? ಲೇ, ಸಂಗ್ಯಾರ ಮನೆ ಮುಂದೆ ಆಡಕತ್ತಿದ್ ನೋಡು ಆಗಲೇ. ವಾ, ಸಂಗ್ಯಾರ ಕೆಟ್ಟ ಉಡಾಳ ಬಯ್ಯವ್ವ. ಅವನ ಜೊತೆ ಆಡಕ್ಕೆ ಹೋಗತ್ತೆ. ಬ್ಯಾಡ ಬ್ಯಾಡ ಅಂದ್ರು ಹೇಳಿ ಸಾಕಾಗಿತ್ತು. ಆ ಹುಡುಗ ಬಿಸಿಲು ಬರ್ತೈತವಯ್ಯವ ನಮ್ಮ ಮನೆ ಮುಂದೆ. ಲಗೋಣ ಸೌಕಾರ ಪುಡಿ ತಂದು ಅರ್ಬಿ ಹೋಗೋದು ಹಾಕ್ತೀನಿ ಅತ್ತಾಗ. ಬರ್ತೀನವಯ್ಯವನ, ನಿಮ್ದೇನು ಕೆಲಸ ಆಗೈತೆ ಎಲ್ಲರದು? ಸುಪ್ನಾತಿ ಸುಬ್ಬಿ ಕೆಲಸ ಮಾಡ್ತಾನೆ. ಕೆಲಸ ಏನು ಗೊತ್ತಿಲ್ಲ ನನಗೆ. ಕೆಲಸ ಬರೀ ಉದ್ರಿ ಇವು ಸಬ್ಕಾರ ಪುಡಿ ತರಕ್ಕೆ ಹೊಂಟಾಳ ಏನು ಯಾವ್ದ್ರ ಮನೆಗೆ ಹೊಂಟಾಳ ಯಾರಿಗೆ ಗೊತ್ತೈತಿ. ಅಲ್ಲಿ ನೋಡಿದೇನು ಆ ಸಂಗ್ಯಾಗ ಉಡಾಳ ಅಂತಾಳ. ಈಕಿ ಮಗ ಏನು ಸಂಬಾಯ್ತಿದ್ದಾನು? ಪೂರಾ ಹಾಳು ಮಾಡೋ ಮಗ ಅದಾನ ಈಕಿ ಮಗ. ಹ್ಞೂ ಹಟೆ, ಮೊನ್ನೆ ನಮ್ಮ ಕಿಟಕಿ ಗಾಜಿಗೆ ಕಲ್ಲು ಹೋಗೋದು ಬಿಡ್ತು, ಗಾಜ ಹೊಡೆದು ಹೋತು. ಈಗ ಹೇಳಿದ್ರೆ ಅಯ್ಯ ಹಳ್ಳ್ಯಾಗ ಗಾಜಿನ ಹಾಕಿಸ್ಬೇಕು, ಹಳ್ಳ್ಯಾಗ ಹುಡುಗರು ಮತ್ತು ಉಡಾಡಿರುವ ಅಂತಾಳ ನನಗೆ. ಬಲೆ ಬೇಯಿಸಿದಾಳ ಬಿಡು, ಸುಬ್ಬಿ, ಹಳೆ ಸುಬ್ಬಿ. ನೀ ಬಿಡಬಾರ್ದಾಗಿತ್ತು, ರೊಕ್ಕ ವಸೂಲಿ ಮಾಡ್ಬೇಕಾಗಿತ್ತು ನೀನು. ನನ್ನ ಗಂಡು ಜಗದವ ಅಲ್ಲಿ ನೋಡು, ಹೊಲ್ ಬಿಡತ್ತ ಹಾಕ್ಸಿದ್ರ ಆತ ಅಂತ ಅಂದ್ ಸುಮ್ಮನಾದ್ರು. ಏನವ ಕುಂತೀರ ಎಲ್ಲರೂ? ಕೆಲಸ ಆಗೈತೇನ? ಆಗೈತೆ ಬಾರ ಸರೋಜಿ, ಕುಂದ್ರ ಬಾ. ಯಾಕೆ ಹಾರಾದಕ್ಕ ಕಂಡೇ ಇಲ್ಲಲ್ಲ, ಎಲ್ಲೋಗಿದ್ದು? ನಮ್ಮ ಮನೆಯವ್ರ ತಂಗಿಗೆ ಆರಾಮಿದ್ದಿಲ್ಲ, ಎದೆ ನೋವು ಹಾಕತ್ತಿತ್ತು. ಅದಕ್ಕೆ ಹೋಗಿದ್ವಿ ಮಾತಾಡ್ಸಕ್ಕಂತಂದು. ಮೊನ್ನೆ ಹೋಗಿದ್ವಿ, ನಿನ್ನ ಬಂದ್ವಿ ನಿನ್ನ ರಾತ್ರಿ. ಈಗ ಹೆಂಗೈತಿ, ಆರಾಮೈತಿಲ್ಲ? ಎಸಿಮಿಟಿಗೆ ಒಂದು ಸ್ವಲ್ಪ ಎದೆ ನೋವು ಹಾಕತ್ತೈತೆ. ಈಗ ಏನು ಹಂಗೆ ಸಾಯ್ತಾಳನ ಅನ್ನಂಗೆ ಬೊಬ್ಬಟ್ಟು ಮಾಡಿ ಅವ್ರ ಅಣ್ಣಗೆ ಫೋನ್ ಹಚ್ಚಿದ್ಲು. ಮತ್ತು ಹೋಗಿ ಒಂದು ಸ್ವಲ್ಪ ದವಾಖಾನೆ ತೋರಿಸ್ಕೊಂಡು ಕೈಯಾಗ ಖರ್ಚಿಗೆ ರೊಕ್ಕ ಕೊಟ್ಟು ಬಂದ್ರಿ ಇವರು. ಇವ ಹಣ್ಣುಗಳಿಗೆ ತಂಗಿಯರು ಹಾಕಿ ಹುಳಿದ್ರಂದ್ರೆ ಬರೀ ಇದೆ ನೋಡಿ. ಏನು ಹಂಗೆ ಅಣ್ಣನ ಹತ್ರ ಸ್ವಲ್ಪ ರೊಕ್ಕ ಐತಂದು ಗೊತ್ತಾದ್ರಂತೂ ಮುಗೀತು. ಯಾವಾಗ ಬಳಸ್ಲೆ ಹಂಗ್ಯಾಕಂತಿಲ್ಲ ಸಾವಿತ್ರಿ? ಎಲ್ಲ ತಂಗಿಗಳು ಎಲ್ಲ ಅಕ್ಕಗಳು ಹಂಗಿರಂಗಿಲ್ವೇ? ಕೆಲವೊಬ್ರು ಅಣ್ಣನ ಕಷ್ಟ ತಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಈಗ ನೋಡುವ ನಮ್ಮ ಮನ್ಯಾಗ ಇದ್ದಂತಾರಲ್ಲ ನಮ್ಮ ತವ್ರ ಮನ್ಯಾಗ, ಅದಕ್ಕೆ ನಾವೇನು ಕೇಳಕ್ಕೆ ಹೋಗೋದಿಲ್ಲ. ಗಂಡನ ಮನೆಯಾಗ ಏನು ಕಡಿಮೆ ಇಲ್ಲ, ನಂಗೆ ಇಲ್ಲೇ ಬದುಕ್ತೀವಿ ಅಲ್ಲನ. ಮತ್ತು ನಮ್ಮಂತರ ಇರ್ತಾರಲ್ಲೇ. ಇವ ಯಾಕ ಇಲ್ಲಿ ನೋಡು ಇಲ್ಲಿ ಕಡೆ ಆಕತೈತಿ. ಲೇ, ನಿನ್ನ ತಲೆಯಾಗ ಏನೋ ಹೋಗಂಗಿಲ್ಲ ನೋಡ್ಲಿ. ಯಾವಾಗಲೂ ಸತತಿರುವ ತಲೆಯಾಗ ಮನೆ ಮಾಡ್ಕೊಂಡು ಪ್ಯಾಟೆಗೆ ಹೋಗಿರ್ತಿದ್ದಿ. ಅದು ಬಳ್ಸೋರ್ ಪುಡಿ ಸಿಗ್ತೈತೆ ನೋಡು, ಅದನ್ನ ತಂದು ಹಚ್ಕೊಂಡು ಹೊಕ್ಕವತ್ತಾಗ ಏನೋ ಹೊಕ್ಕವು ಸೀರು ಹೊಕ್ಕವು.